ಹಾಯ್ ಫ್ರೆಂಡ್ಸ್, ನಾನು ಹೇಳಿದ್ದೆ ಅಲ್ಲ ಮೆಂತಿ ಪಲ್ಯ ಇಷ್ಟು ಎತ್ತರ ಆಗಿದೆ. ಇನ್ನೂ ಸ್ವಲ್ಪ ಎತ್ತರ ಆದಮೇಲೆ ಕಟ್ ಮಾಡ್ತೀವಿ. ಕಟ್ ಮಾಡೋದಂದರೆ ಪೂರ ಕಟ್ ಮಾಡೋದಿಲ್ಲ, ಮೇಗಿಂದ ಇಷ್ಟಿಷ್ಟು ಕಟ್ ಮಾಡ್ತೀವಿ. ಮತ್ತೆ ಗ್ರೋ ಆಗುತ್ತೆ. 2-3 ಟೈಮ್ಸ್ ಕಟ್ ಮಾಡಿ ಬಿಟ್ಬಿಡ್ತೀವಿ. ಅಂದರೆ ಒಂದು ಸಲ ಹಾಕಿದ್ರೆ 2-3 ಟೈಮ್ಸ್ ಬರುತ್ತೆ. ಇಷ್ಟಾಗಿದೆ, ಇಷ್ಟೊಂದು ಎತ್ತರ ಆಗಿದೆ ನೋಡ್ಬೋದು. ಮಳೆಗಾಲೆಲ್ಲ ಇನ್ನೂ ಚೆನ್ನಾಗಿ ಬೆಳೀತವೆ. ಬೇಸಿಗೆಯಲ್ಲಿ ಕೂಡ ಬೆಳೀತವೆ. ಪಾಟ್ನಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬೆಳೀತವೆ. ನಾನು ಹೇಳಿದೆ ಅಲ್ಲ, ಇದು ಒಂದು ಸ್ವಲ್ಪ ಎತ್ತರ ಆದಮೇಲೆ ಮತ್ತೊಂದಿಷ್ಟು ಹಾಕ್ತೀವಿ ಅಂತ. ಮತ್ತೊಂದಿಷ್ಟು ಹಾಕಿದ್ರೆ ಇವು ಖಾಲಿ ಇದನ್ನು ಫಿನಿಶ್ ಆದಮೇಲೆ ಅದು ಬರ್ತದಲ್ಲ ಅಂಥೇಳಿ ಹಾಕಿದ್ವಿ. ಇಲ್ಲಿ ನೋಡ್ಬೋದು, ಮೆಂತ್ಯನ ಹಾಕಿದ್ದೀವಿ. ಇಷ್ಟಿಷ್ಟಾಗಿವೆ, ಇನ್ನೂ ಚಿಕ್ಕದಿವೆ. ಸ್ವಲ್ಪ ಇದ್ದೀವಿ ಅಂತೇಳಿ ಸ್ವಲ್ಪ ಹಾಕಿತ್ತು. ನಾನು ಹೇಳಿದ್ದೆ ಅಲ್ಲ, ಅವು ಸ್ವಲ್ಪ ಎತ್ತರ ಆದಮೇಲೆ ಇವು ಹಾಕ್ತೀವಿ ಅಂತ. ಅಂದರೆ ಅವು ಅದು ಖಾಲಿ ಆಗೋಕ್ಕೆ ಇದನ್ನು ಯೂಸ್ ಮಾಡ್ಬೋದು ಅಂಥೇಳಿ ಹಾಕಿದ್ವಿ. ಮಳೆ ಬರುತ್ತೆ ಅಂಥೇಳಿ ನೀರನ್ನು ಹಾಕಿಲ್ಲ. ನೋಡ್ಬೋದು, ಇಷ್ಟಿಷ್ಟು ಎದ್ದಿದೆ. ಇದು ಇಷ್ಟು ಎತ್ತರ ಆಗಿದೆ. ಕಾಣಿಸ್ತಾ ಇದೆ ಅಲ್ಲ, ಚೆನ್ನಾಗಾಗಿದೆ. ಇದು 5 ಲೇಯರನ್ನು ಹಾಕಿದ್ದೀವಿ. ನೋಡ್ಬೋದು, ಇನ್ನೂ 2-3 ಡೇಸ್ ಬಿಟ್ಟು ಕಟ್ ಮಾಡ್ತೀವಿ. 3 ಡೇಸ್ ಬಿಟ್ಟು ಕಟ್ ಮಾಡಿ ಅಷ್ಟೇ ಬಿಡ್ತೀವಲ್ಲ, ಮತ್ತೆ ಚಿಗಿಯುತ್ತೆ. ಮತ್ತೆ ಚಿಗಿತಲ್ಲ, ಮತ್ತೆ ಇನ್ನೊಮ್ಮೆ ಕಟ್ ಮಾಡ್ತೀವಿ, ಆಮೇಲೆ ಬಿಟ್ಬಿಡ್ತೀವಿ. ಅಷ್ಟೊತ್ತಿಗೆ ಅದು ಇದೆಯಲ್ಲ, ಅವು ಗ್ರೋತ್ ಆಗ್ತವೆ. ಅವಾಗ ಯೂಸ್ ಮಾಡ್ಬೋದು. ಮನೆ ಪೂರ್ತಕ್ಕೆ ಇಷ್ಟೇ ಹಾಕಿದ್ದೀವಿ. ಅದನ್ನು ಮನೆಯಲ್ಲಿ ಬೆಳೆಸ್ಬೋದು. ಇದ್ರ ಸ್ಮೆಲ್ ಕೂಡ ಭಾಳ ಚೆನ್ನಾಗಿರುತ್ತೆ ಅಲ್ಲ. ಯಾವ ಕೆಮಿಕಲನ್ನು ಯೂಸ್ ಮಾಡಿಲ್ಲ, ಯಾವ ಸ್ಪ್ರೇ ಕೂಡ ಯೂಸ್ ಮಾಡಿಲ್ಲ. ಇದಕ್ಕೆ ನ್ಯಾಚುರಲ್ ಆಗಿ ಬೆಳೀತಾವೆ. ಕೆಮಿಕಲ್ ಅವೆಲ್ಲ ಸ್ಪ್ರೇ ಮಾಡಿದ್ರೆ ಮತ್ತು ಏನರ ಎಫೆಕ್ಟ್ ಆಗ್ಬೋದು ಅಂಥೇಳಿ ಏನು ಮಾಡಿಲ್ಲ. ನ್ಯಾಚುರಲ್ ಆಗಿ ಬೆಳೆಸಿದ್ದೀವಿ. ಯಾವ ಹುಳು ಕೂಡ ಆಗಿಲ್ಲ. ನೋಡ್ಬೋದು, ಎಲೆ ಕೂಡ ನೋಡ್ಬೋದು ಎಷ್ಟು ಚೆನ್ನಾಗಿ ಬೆಳೆದಿವೆ. ಎಲೆನೂ ಕೂಡ ನೋಡ್ಬೋದು, ಯಾವ ಹುಳುಕ್ಕೂ ಕೂಡ ಹತ್ತಿಲ್ಲ. ಚೆನ್ನಾಗಿ ಬೆಳೀತಾ ಇದೆ. ಇಷ್ಟು ಎತ್ತರ ಆಗಿದೆ. ಮಳೆ ಬಂದರೆ ಇನ್ನೂ ಚೆನ್ನಾಗಿ ಆಗುತ್ತೆ. ನೀರು ಕೂಡ ಬಿಡ್ತೀವಿ, ಆದರೆ ನ್ಯಾಚುರಲ್ ರೈನ್ ವಾಟರ್ನಿಂದ ತುಂಬ ಚೆನ್ನಾಗಿ ಬೆಳೀತಾರೆ. ಇಷ್ಟಿಷ್ಟಾಗಿವೆ ಎತ್ತರ. ಇದು ಸ್ಮೆಲ್ ಕೂಡ ಭಾಳ ಚೆನ್ನಾಗಿ ಬರುತ್ತೆ. ನೀವು ಪಾಟ್ನಲ್ಲಿ ಕೂಡ ಈಸಿಯಾಗಿ ಆರಾಮಾಗಿ ಬೆಳೆಸ್ಬೋದು. 2-3 ವೀಕ್ಸ್ನಲ್ಲಿ ಬೆಳೆದ್ಬಿಡುತ್ತೆ, ಎತ್ತರ ಆಗಿ ಬೆಳೆದ್ಬಿಡುತ್ತೆ. ಇದಕ್ಕೇನು ಜಾಸ್ತಿ ಮೇಂಟೆನೆನ್ಸ್ ಅನ್ನೋದು ಇರೋದಿಲ್ಲ. ನೀರು ಹಾಕಬೇಕು ಇಷ್ಟೇ, ಚೆನ್ನಾಗಿ ಬೆಳೆದ್ಬಿಡುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಮನೆಯಲ್ಲೇ ಬೆಳೆಸಿದ್ದು ಮೆಂತಿ ಪಲ್ಯನ ಕಟ್ ಮಾಡಿದಾಗ ಮತ್ತೆ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಎಷ್ಟೊಂದು ಮೆಂತಿ ಪಲ್ಯ ಆಗಿದೆ ಅಂತ. ಚೆನ್ನಾಗಾಗಿದೆ ಅಲ್ಲ.